ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ಪ್ರಮುಖವಾಗಿ ಯೋಗ ದಿನಾಚರಣೆ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡ್ಲಿಕ್ಕೆ ಬಂದಿರುವೆ. ಇವತ್ತು ಯೋಗ ದಿನಾಚರಣೆ ಮುಂದೆ ಜೂನ್ 21ರಂದು ಏನಪ್ಪ ಅಂದರೆ ಯೋಗ ದಿನಾಚರಣೆ ಮಾಡಲಾಗ್ತದಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಯೋಗ ದಿನಾಚರಣೆಗಳು ಆಚರಣೆ ಮಾಡ್ಕೊಂಡು ಬಂದಿರುವಂಥ ಥೀಮ್ಗಳು ಮತ್ತು ಯಾವ್ಯಾವ ವರ್ಷ ಯೋಗ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬಂದಾರ ಅನ್ನೋದ್ರ ಕುರಿತು ಏನಪ್ಪ ಅಂದರೆ ನಾವು ಚರ್ಚೆ ಮಾಡಬೇಕಾಗಿದೆ. ಅಂತಾರಾಷ್ಟ್ರೀಯ ಈ ಒಂದು ಯೋಗ ದಿನಾಚರಣೆ ನಾವೇನಪ್ಪ ಅಂದರೆ ನೋಡ್ಬೋದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿ ವರ್ಷ ಏನಪ್ಪ ಅಂದರೆ ಈ ಒಂದು ಜೂನ್ ತಿಂಗಳೇನದಲ್ಲ, ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾರೆ. ಪ್ರತಿ ವರ್ಷ ಏನಪ್ಪ ಅಂದರೆ ಜೂನ್ 21ನೇ ತಾರೀಕು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಪ್ಪ ಅಂದರೆ ಮಾಡಿಕೊಂಡು ಬರಲಾಗುತ್ತದೆ. ಇದು ದಿನ ಏನಪ್ಪ ಅಂದರೆ ಚೇಂಜ್ ಆಗೋದಿಲ್ಲ. ಈ ಒಂದು ದಿನ ಜೂನ್ 21 ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿರ್ತದೆ. ಇದು ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳುವ ಚಾನ್ಸಸ್ ಅಥವಾ ಅಧಿಕ ಪ್ರಮುಖವಾಗಿರುವಂಥ ಅಂಶ ಅಂತ ಹೇಳ್ಬೋದು. ಇನ್ನು ಯಾವಾಗಿನಿಂದ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ಕೊಂಡು ಬರಲಾಗ್ತದೆ ಅಂತ ನಾವು ನೋಡಿದಾಗ, ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪ ಅಂದರೆ 2015ರಲ್ಲಿ ಏನಪ್ಪ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಪ್ಪ ಅಂದರೆ ಮಾಡಿಕೊಂಡು ಬರಲಾಗ್ತದೆ ಅಂತ ಹೇಳ್ಬೋದು. ಮೊದಲಿಗೆ ಏನಪ್ಪ ಅಂದರೆ 2015ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಪ್ಪ ಅಂದರೆ ಆಚರಣೆ ಮಾಡ್ಕೊಂಡು ಬರಲಾಗ್ತಿದೆ ಅಂತ ಹೇಳ್ಬೋದು. ಇನ್ನು 2015ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಆಚರಣೆ ಮಾಡಿದ್ರು ಅಂತ ಕೇಳ್ತಾರೆ. ಅದು ನವದೆಹಲಿಯಲ್ಲಿ ಅಂತ ಹೇಳ್ಬೋದು. ನವದೆಹಲಿಯಲ್ಲಿ 2015ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು. ಇದರ ಜೊತೆಗೆ ಜಗತ್ತಿನ ಸುಮಾರು 83ಕ್ಕೂ ಅಧಿಕ ದೇಶಗಳಲ್ಲಿ ಈ ಒಂದು ಯೋಗ ದಿನಾಚರಣೆ ಏನಪ್ಪ ಅಂದರೆ ಆಚರಣೆ ಮಾಡ್ಕೊಂಡು ಬರಲಾಯಿತು. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ದಿನ ಆಚರಣೆ ಮಾಡ್ತಾರಪ್ಪ ಅಂದರೆ ಜೂನ್ 21ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿರುವಂಥದ್ದು 2015ರಲ್ಲಿ ಅಂತ ಹೇಳ್ಬೋದು. ಅದು ಆಚರಣೆ ಮಾಡಿರುವಂಥದ್ದು ನಮ್ಮ ದೆಹಲಿಯಲ್ಲಿ, ಅಂದರೆ ರಾಷ್ಟ್ರ ರಾಜಧಾನಿ ಆಗಿರುವಂಥ ದೆಹಲಿಯಲ್ಲಿ ಏನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ಕೊಂಡು ಬರಲಾಯಿತು. ಅದರ ಒಂದು ಥೀಮ್ ಏನಾಗಿತ್ತು, ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ. ಈ ಒಂದು ಥೀಮನ್ನು ಕೂಡ ಏನಪ್ಪ ಅಂದರೆ ಕೇಳ್ತಾರೆ. ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ದಿನಾಚರಣೆ ಏನಪ್ಪ ಅಂದರೆ ಮಾಡಿಕೊಂಡು ಬರಲಾಯಿತು. ಸಾಮರಸ್ಯ ಮತ್ತು ಶಾಂತಿಗಾಗಿ ಈ ಒಂದು 2015ರ ಒಂದು ಯೋಗ ದಿನಾಚರಣೆ ನವದೆಹಲಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಒಂದು ನವದೆಹಲಿಯಲ್ಲಿ ಆಚರಣೆ ಮಾಡಿರುವಂಥ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಕೇಳುವ ಸಾಧ್ಯತೆ ಅಧಿಕ ಇರುವುದರಿಂದ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ದಿನಾಚರಣೆ ಏನಪ್ಪ ಅಂದರೆ ಆಚರಣೆ ಮಾಡಿಕೊಂಡು ಬರಲಾಯಿತು ಅಂತ ಹೇಳ್ಬೋದು. ಇದು ಮೊಟ್ಟ ಮೊದಲನೇದೇ ಯೋಗ ದಿನಾಚರಣೆ ಆಗಿರುವುದರಿಂದ ಇದು ಪ್ರಮುಖವಾಗಿ ನೆನಪಿರಬೇಕಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಇನ್ನು 2016 ಈ ಜೂನ್ 21 ಇದು ಪ್ರಮುಖವಾಗಿ ನೆನಪಿರಬೇಕಾದಂಥ ದಿನ. ಇದು ಯಾವುದೇ ವರ್ಷ ಬಂದರೂ ಜೂನ್ 21 ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳ್ಬೋದು. 2016 ಇದು ಛತ್ತೀಸ್ಗಢದಾಗ ಏನಪ್ಪ ಅಂದರೆ ಆಚರಣೆ ಮಾಡಲಾಯ್ತು ಅಂತ ಹೇಳ್ಬೋದು. ನಮ್ಮ ಛತ್ತೀಸ್ಗಢನಲ್ಲಿ ಏನಪ್ಪ ಅಂದರೆ ಈ ಒಂದು 2ನೇ ಯೋಗ ದಿನಾಚರಣೆ ಏನಪ್ಪ ಅಂದರೆ ಆಚರಣೆ ಮಾಡಿದ್ರು. ಯುವಕರನ್ನು ಜೋಡಿಸುವಂಥ ಒಂದು ಥೀಮ್ನೊಂದಿಗೆ ಅಥವಾ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಪ್ಪ ಅಂದರೆ ಯುವಕರನ್ನು ಏನಪ್ಪ ಅಂದರೆ ಜೋಡಿಸುವುದನ್ನು ಈ ಒಂದು 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಮುಖವಾಗಿರುವಂಥ ಥೀಮ್ ಆಗಿತ್ತು ಅಂತ ಹೇಳ್ಬೋದು. ಅದು 2016 ಜೂನ್ 21 ನಡೆದಿರುವಂಥದ್ದು ಛತ್ತೀಸ್ಗಢನಲ್ಲಿ ಅಂತ ಹೇಳ್ಬೋದು. ಇನ್ನು ಮೂರನೇದು 2017ರಾಗ ಈ ಒಂದು 2017ದಾಗ ಜೂನ್ 21ರಾಗ ಏನಪ್ಪ ಅಂದರೆ ಉತ್ತರ ಪ್ರದೇಶದಾಗ ಆರೋಗ್ಯಕ್ಕಾಗಿ ಯೋಗ ಅಂದರೆ ನಡೆದಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಮೊದಲನೇದು ನವದೆಹಲಿಯಲ್ಲಿ ನಡೆದರೆ, 2ನೇದು ಛತ್ತೀಸ್ಗಢದಲ್ಲಿ ನಡೆದದ, 3ನೇದು ಉತ್ತರ ಪ್ರದೇಶದಲ್ಲಿ ನಡೆದದ. ಈಗ 3ನೇ ಒಂದು ಯೋಗ ದಿನಾಚರಣೆಯ ಥೀಮ್ ಏನಾಗಿತ್ತಪ್ಪ ಅಂದರೆ ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥ ಒಂದು ಥೀಮ್ನೊಂದಿಗೆ ಏನಪ್ಪ ಅಂದರೆ ಈ ಒಂದು ಯೋಗ ದಿನಾಚರಣೆ ಆಚರಣೆ ಮಾಡಿಕೊಂಡು
ಬರಲಾಯ್ತು ಅಂತ ಹೇಳ್ಬೋದು. ಈ 3 ಪ್ರಮುಖವಾಗಿ ನೆನಪಿರಬೇಕಾಗಿರುವಂಥದ್ದು. ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2015ರಲ್ಲಿ, ಅದು ಜೂನ್ 21ರಂದು ನಡೀತು ಅಂತ ಹೇಳ್ಬೋದು. ನವದೆಹಲಿಯಲ್ಲಿ ನಡೀತು. ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಆಚರಣೆ ಮಾಡಲಾಯ್ತು ಅಂತ ಹೇಳ್ಬೋದು. ಇನ್ನು 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2016ದಾಗ ಜೂನ್ 21ರಾಗ ಎಲ್ಲಿ ನಡೀತಪ್ಪ ಅಂದರೆ ಛತ್ತೀಸ್ಗಢದಾಗ ನಡೀತು. ಇದು ಏನಪ್ಪ ಅಂದರೆ ಯುವಕರನ್ನು ಜೋಡಿಸುವಂಥ ಒಂದು ಉದ್ದೇಶದಿಂದ ಆ ಥೀಮನ್ನು ಇಟ್ಕೊಂಡು ಏನಪ್ಪ ಅಂದರೆ ಈ ಒಂದು ಯೋಗ ದಿನಾಚರಣೆ ಮಾಡಲಾಯ್ತು ಅಂತ ಹೇಳ್ಬೋದು. ಇನ್ನು ಮೂರನೇದು 2017ದಾಗ ಜೂನ್ 21ರಂದು ಏನಪ್ಪ ಅಂದರೆ ನಡೀತು. ಇದು ಉತ್ತರ ಪ್ರದೇಶದ ಲಕ್ನೌನಲ್ಲಿ ಏನಪ್ಪ ಅಂದರೆ ನಡೀತು ಅಂತ ಹೇಳ್ಬೋದು. ಇದರ ಒಂದು ಥೀಮ್ ಏನಪ್ಪ ಅಂದರೆ ಆರೋಗ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಈ ಒಂದು ದಿನಾಚರಣೆ ಮಾಡ್ಕೊಂಡು ಬರಲಾಯ್ತು ಅಂತ ಹೇಳ್ಬೋದು. ಈ 3 ಪ್ರಮುಖವಾಗಿ ನೆನಪಿರಬೇಕಾದಂಥವು ಮತ್ತು ಇದರಲ್ಲಿ ಪ್ರಮುಖವಾಗಿ ಬರುವಂಥವು ನೆನಪಿಟ್ಕೋಬೇಕಾಗಿರ್ತದೆ. 2018ರಲ್ಲಿ ಜೂನ್ 21ರಂದು ಏನಪ್ಪ ಅಂದ್ರೆ ಈ ಒಂದು ಉತ್ತರಾಖಂಡ್ ರಾಜ್ಯದಾಗ ಈ ಡೆಹ್ರಾಡೂನ್ ಉತ್ತರಾಖಂಡ್ ರಾಜ್ಯ ಏನಾದಲ್ಲ, ಈ ಉತ್ತರಾಖಂಡ ರಾಜ್ಯದಾಗ ಡೆಹ್ರಾಡೂನ್ ಇಲ್ಲಿ IAS ಮತ್ತು KS ಅಧಿಕಾರಿಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಆದ ಅಂತ ಹೇಳ್ಬೋದು. ಈ ಡೆಹ್ರಾಡೂನ್ನಲ್ಲಿ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದೆ. ಶಾಂತಿಗಾಗಿ ಯೋಗ ಅನ್ನೋ ಒಂದು ಥೀಮ್ನಲ್ಲಿ ಇಟ್ಕೊಂಡು ಈ ಒಂದು 4ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು. ಏನು ಶಾಂತಿಗಾಗಿ ಯೋಗ. ಈ ಒಂದು ಶಾಂತಿಗಾಗಿ ಯೋಗ ಆಚರಣೆ ಮಾಡಿರುವಂಥದ್ದು ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ನಲ್ಲಿ ಏನಪ್ಪ ಅಂದರೆ ಈ ಒಂದು ಯೋಗ ದಿನಾಚರಣೆ ಮಾಡ್ಕೊಂಡು ಬರಲಾಯಿತು 4ನೇ ಯೋಗ ದಿನಾಚರಣೆ. ಇನ್ನು 5ನೇ ಯೋಗ ದಿನಾಚರಣೆ ಏನಪ್ಪ ಅಂದರೆ 2019ರಲ್ಲಿ ಈ ಒಂದು 2019ರಲ್ಲಿ ಉತ್ತರಾಖಂಡ ರಾಜ್ಯ ಏನಾದಲ್ಲ, ಈ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಯೋಗ ಫಾರ್ ಕ್ಲೈಮೇಟ್ ಆ್ಯಕ್ಷನ್ ಅನ್ನೋ ಒಂದು ಥೀಮ್ನೊಂದಿಗೆ ಯೋಗ ಫಾರ್ ಕ್ಲೈಮೇಟ್ ಆ್ಯಕ್ಷನ್ ಎಂಬ ಒಂದು ಥೀಮ್ನೊಂದಿಗೆ ಆಚರಣೆ ಮಾಡ್ಕೊಂಡು ಬರಲಾಯಿತು. ಇನ್ನು ಇಲ್ಲಿ ಪ್ರಮುಖವಾಗಿ 2020 ಮತ್ತು 21 ಜೂನ್ 21ರಂದು ಈ ಒಂದು ವರ್ಚುವಲ್ ಆಗಿ ಏನಪ್ಪ ಅಂದರೆ 2020 ಮತ್ತು 21ರಲ್ಲಿ ಈ ಒಂದು ಜೂನ್ 21ರಾಗ ಏನಪ್ಪ ಅಂದರೆ ಈ ಒಂದು ವರ್ಚುವಲ್ ಆಗಿ ಏನಪ್ಪ ಅಂದರೆ ಯೋಗ ದಿನಾಚರಣೆಗಳು ಮಾಡಲಾಯಿತು. ಆರೋಗ್ಯಕ್ಕಾಗಿ ಯೋಗ, ಮನೆಯಲ್ಲಿ ಯೋಗ, ಯೋಗಕ್ಷೇಮಕ್ಕಾಗಿ ಯೋಗ ಅನ್ನೋ ಥೀಮ್ನೊಂದಿಗೆ ಏನಪ್ಪ ಅಂದರೆ ಆಚರಣೆ ಮಾಡ್ಕೊಂಡು ಬರಲಾಯಿತು. ಇನ್ನು 2022ರಲ್ಲಿ ಈ ಒಂದು ಯೋಗ ದಿನಾಚರಣೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಯೋಗ ದಿನಾಚರಣೆ ಮಾಡಲಾಯಿತು. ಕರ್ನಾಟಕದಾಗ ಮೈಸೂರಿನಲ್ಲಿ ಏನಪ್ಪ ಅಂದರೆ 2022ರಾಗ ಏನಪ್ಪ ಅಂದರೆ ಈ ಒಂದು ಯೋಗ ದಿನಾಚರಣೆ ಏನಪ್ಪ ಅಂದರೆ ಮಾನವೀಯತೆಗಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಇದು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು. ಕರ್ನಾಟಕದಲ್ಲಿ ನಡೆದಿರುವಂಥ ಯೋಗ ದಿನಾಚರಣೆ ಯಾವುದಪ್ಪ ಅಂದರೆ ಅದು 2022ರ ಜೂನ್ 21ರಂದು ನಡೆದಂಥ ಯೋಗ ದಿನಾಚರಣೆ ಅಂತ ಹೇಳ್ಬೋದು. ಅದು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನಡೆದ ಅಂತ ಹೇಳ್ಬೋದು. ಮಾನವೀಯತೆಗಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಏನು ಮಾನವೀಯತೆಗಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಜೂನ್ 21 2022ರಾಗ ಈ ಒಂದು ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು ಅಂತ ಹೇಳ್ಬೋದು. ಇದು ಪ್ರಮುಖವಾಗಿ ನೆನಪಿರಬೇಕಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಯಾವಾಗ ನಡೀತಪ್ಪ ಅಂದರೆ 2022ರಾಗ ಜೂನ್ 21ರಂದು ಏನಪ್ಪ ಅಂದರೆ ಕರ್ನಾಟಕದಾಗ ನಡೀತು. ಕರ್ನಾಟಕದಾಗ ಮೈಸೂರಿನಲ್ಲಿ ಏನಪ್ಪ ಅಂದರೆ ಈ ಒಂದು ಯೋಗ ದಿನಾಚರಣೆ ನಡೀತು. ಈ ಒಂದು ಯೋಗ ದಿನಾಚರಣೆಯ ಥೀಮ್ ಏನಪ್ಪ ಅಂದರೆ ಮಾನವೀಯತೆಗಾಗಿ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ನಡೀತು. ನಮ್ಮ ದೇಶದ ಪ್ರಧಾನಿ ಆಗಿರುವಂಥ ನರೇಂದ್ರ ಮೋದಿ ಅವರು ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಇನ್ನು 2023 ಜೂನ್ 21ರಂದು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಇದು ಪ್ರಮುಖವಾಗಿರುವಂಥದ್ದು. ಕರ್ನಾಟಕದಲ್ಲಿ ಮುಗಿದ ನಂತರ 2023ದಾಗ ಜೂನ್ 21 ಆದಲ್ಲ, ಈ ಒಂದು ಜೂನ್ 21ರಾಗ ವಿಶ್ವ ಯೋಗ ದಿನಾಚರಣೆ ಎಲ್ಲಿ ಆಚರಣೆ ಮಾಡಿದ್ರಪ್ಪ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಆಚರಣೆ ಮಾಡಿದ್ರು. ವಸುದೈವ ಕುಟುಂಬಕಂ ಅನ್ನೋ ಥೀಮ್ನೊಂದಿಗೆ
ವಾಸುದೈವ ಕುಟುಂಬ ಕಮನ ಯೋಗ ಒಂದು ಥೀಮ್ನೊಂದಿಗೆ 2023ರಾಗ ಈ ಒಂದು ವಿಶ್ವಸಂಸ್ಥೆಯಲ್ಲಿ ವಸುದೈವ ಕುಟುಂಬ ಕಮ್ಮನ ಒಂದು ಥೀಮ್ನೊಂದಿಗೆ ಏನಪ್ಪ ಅಂದರೆ ಯೋಗ ದಿನಾಚರಣೆ ಮಾಡಿದ್ರು. ಇದು ಕೂಡ ಏನಪ್ಪ ಅಂದರೆ ಪ್ರಮುಖವಾಗಿರುವಂಥದ್ದು. ಈ ಒಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದಂಥ ಥೀಮ್ ಏನಾಗಿತ್ತು ಅಂತ ಕೇಳ್ಬೋದು. ಅದು ವಾಸುದೈವ ಕುಟುಂಬಕಂ ಅಂತ ಥೀಮ್ ಆಯ್ಕೊಂಡು 2023ದಾಗ ಏನಪ್ಪ ಅಂದರೆ ಯೋಗ ದಿನಾಚರಣೆ ಮಾಡಿದ್ರು. ಇನ್ನು 2022ರಾಗ ಎಲ್ಲಿ ನಡೀತು ಅಂದರೆ ಕರ್ನಾಟಕದಲ್ಲೇ ನಡೀತು, ಕರ್ನಾಟಕದ ಮೈಸೂರಿನಲ್ಲಿ ನಡೀತು. ಇದರ ಏನಪ್ಪ ಅಂದ್ರೆ ಥೀಮ್ ಏನಾಗಿತ್ತಪ್ಪ ಅಂದರೆ ಮಾನವೀಯತೆಗಾಗಿ ಯೋಗ ಅನ್ನೋ ಥೀಮ್ನೊಂದಿಗೆ ನಡೀತು. ಇನ್ನು 2024 ಜೂನ್ 21 ಜಮ್ಮು ಕಾಶ್ಮೀರದ ಶ್ರೀನಗರದಾಗ ನಡೀತು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಇದು ಅಷ್ಟುಗಾನ ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ನೆನ್ಪಿಟ್ಕೋಬೇಕು. 2025 ಅಂದರೆ ಈ ಹಿಂದಿನ ವರ್ಷದಲ್ಲಿ ಎಲ್ಲಿ ನಡೀತಪ್ಪ ಅಂದರೆ ನವದೆಹಲಿಯಲ್ಲಿ ನಡೀತು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಇದು ಕೂಡ ಏನಪ್ಪ ಅಂದರೆ ಇಂಪಾರ್ಟೆಂಟು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮು 2025ರಲ್ಲಿ ನವದೆಹಲಿಯಲ್ಲಿ 2 ಬಾರಿ ನಡೀತು. ನವದೆಹಲಿಯಲ್ಲಿ ಮೊದಲ ಬಾರಿಗೆ ನಡೆದಾಗ ನವದೆಹಲಿಯಲ್ಲಿ ನಡೀತು. ಮತ್ತು 2025ರಾಗ 2ನೇ ಬಾರಿ ಏನಪ್ಪ ಅಂದರೆ ನವದೆಹಲಿಯಲ್ಲಿ ನಡೀತು. ನವದೆಹಲಿಯಲ್ಲಿ ಮೊದಲ ನಡೆದಾಗ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಅಂತ ಹೇಳ್ಬೋದು. 2ನೇ ಬಾರಿ ನಡೆದಾಗ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಥೀಮ್ನೊಂದಿಗೆ ಆಚರಣೆ ಮಾಡ್ಕೊಂಡು ಬರಲಾಯಿತು. ಈಗ ಪ್ರಮುಖವಾಗಿ ಮುಂದೆ 2026 ನಡೀತಾ ಇದೆಯಲ್ಲ, ಜೂನ್ 21ರಂದು ಈ ಒಂದು ಯೋಗ ದಿನಾಚರಣೆ ಮಾಡಲಾಗ್ತದೆ. ಆಗ ಎಲ್ಲಿ ಮಾಡ್ತಾರಪ್ಪ ಅಂದರೆ ಈ ಒಂದು ಕೋಲ್ಕತ್ತಾದಾಗೆ ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಮುಂದಿನ ಒಂದು ಯೋಗ ದಿನಾಚರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ಅದು ಪಶ್ಚಿಮ ಬಂಗಾಳದಲ್ಲಿರುವಂಥ ಕೋಲ್ಕತ್ತಾದಲ್ಲಿ, ಈ ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿ ನಡೀತದೆ. ವೃದ್ಧಾಪ್ಯದ ಆರೋಗ್ಯಕ್ಕೆ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಏನಪ್ಪ ಅಂದರೆ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕ್ಕೆ ಯೋಗ ಅನ್ನೋ ಒಂದು ಥೀಮ್ನೊಂದಿಗೆ 2026ರಲ್ಲಿ ನಡೆದಂಥದ್ದು ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿ ಅಂತ ಕೇಳುವ ಸಾಧ್ಯತೆ ಇದೆ. ಇದು ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ. ಇನ್ನಷ್ಟು ವಿಡಿಯೋ ಏನಪ್ಪ ಅಂದರೆ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.